ಆತ್ಮೀಯ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ KPSC 2026 ಪ್ರಥಮ ಅಧಿವೇಶನದ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ನೋಟಿಫಿಕೇಷನನ್ನು ಸಂಪೂರ್ಣವಾಗಿ ಸರಳವಾಗಿ ಎಕ್ಸ್ಪ್ಲೈನ್ ಮಾಡುವ ಪ್ರಯತ್ನವನ್ನು ನಾನು ಇಲ್ಲಿ ಮಾಡಿದ್ದೇನೆ. ಪ್ರತಿಯೊಂದನ್ನು ನಾನು ಇಲ್ಲಿ ಸರಳವಾಗಿ ನಾನು ತಿಳಿಸಿದ್ದೀನಿ. ಈ ವಿಡಿಯೋವನ್ನು ನೀವು ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ. ಇಲ್ಲಿ ಈ ನೋಟಿಫಿಕೇಷನಲ್ಲಿ ಅರ್ಜಿ ಯಾರು ಹಾಕ್ಬೋದು, ದಿನಾಂಕಗಳು ಯಾವುದು, ಪರೀಕ್ಷಾ ವಿಧಾನ ಯಾವುದು ಅನ್ನೋದನ್ನು ಪ್ರತಿಯೊಂದನ್ನು ನಾನು ತಿಳಿಸಿದ್ದೇನೆ. ನೀವೇನಾದರೂ ನನ್ನ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ದಟ್ ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಪ್ರತಿಯೊಂದು ಇಲ್ಲಿ ಬರ್ತಾ ಹೋಗುತ್ತೆ. ಈ ಅಪ್ಲಿಕೇಶನನ್ನು ಅಂದರೆ ಡಿಪಾರ್ಟ್ಮೆಂಟಲ್ ಎಕ್ಸಾಮಿನೇಷನ್ನ ಯಾರು ಬರೀಬೇಕು? ಈಗ ಕೆಲವೊಂದು ಡಿಪಾರ್ಟ್ಮೆಂಟಲ್ಲಿ ಪ್ರೊಬೇಷನರಿ ಕ್ಲಿಯರ್ ಆಗಬೇಕು ಅಂದರೆ ನಾವು ಕೆಲವೊಂದು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಸನ್ನ ಬರೀಬೇಕಾಗುತ್ತೆ. ಮತ್ತು ನಮಗೆ ಪ್ರಮೋಷನ್ಗಳು ಬೇಕಂದರೆ ನಾವು ಡಿಪಾರ್ಟ್ಮೆಂಟಲ್ ಎಕ್ಸಾಮಿನೇಷನ್ನ ಬರೀಬೇಕಾಗುತ್ತೆ. ಇಲ್ಲಿ ನಾವು ಯಾವ ಡಿಪಾರ್ಟ್ಮೆಂಟ್ಗೆ ಯಾವ ಎಕ್ಸಾಮಿನೇಷನ್ ಬರೀಬೇಕು ಅನ್ನೋದನ್ನು ನೋಟಿಫಿಕೇಷನ್ ನಾವು ಓದಿದ್ರೆ ಸಂಪೂರ್ಣವಾಗಿ ನಮಗೆ ತಿಳಿತಾ ಹೋಗುತ್ತೆ. ನಾವು ಪ್ರತಿಯೊಂದು ಎಕ್ಸಾಮ್ನ ಬರೀಬೇಕು ಅಂದರೆ ಇಲ್ಲಿ ನಾವು ನೋಟಿಫಿಕೇಷನ್ನ ಮೊದಲಿಗೆ ಅಂದರೆ ಅಧಿಸೂಚನೆಯನ್ನು ನಾವು ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಳುವ ಪ್ರಯತ್ನವನ್ನು ನಾವು ಮಾಡ್ಕೋಬೇಕು. ನಾವೇನಾದ್ರು ಅಧಿಸೂಚನೆಯನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನಂತರ ನಾವು ಅರ್ಧ ಎಕ್ಸಾಮನ್ನು ನಾವು ಇಲ್ಲಿ ಗೆದ್ದ ಹಾಗೆ. ಆತ್ಮೀಯರೇ, ಆಯೋಗವು ದಿನಾಂಕ 18 ಫೆಬ್ರವರಿ 2026ರಂದು ಅಧಿಸೂಚನೆಯನ್ನು ಹೊರಡಿಸಿದೆ. ಇಲ್ಲಿ ಪ್ರಥಮ ಅಧಿವೇಶನದ ಇಲಾಖಾ ಪರೀಕ್ಷೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 21/2/2026, ಕೊನೆಯ ದಿನಾಂಕ 21/3/2026 ಮತ್ತು ಶುಲ್ಕವನ್ನು ಪಾವತಿಸಲು 23/2023. ಅರ್ಜಿ ಸಲ್ಲಿಸುವ ವಿಧಾನವನ್ನು ಇಲ್ಲಿ ಅನುಬಂಧ 1ರಲ್ಲಿ ಕೊಟ್ಟಿರ್ತಾರೆ. ಸೊ ಅನುಬಂಧ 1ರಲ್ಲಿ ನಾವು ಅರ್ಜಿಯನ್ನು ಇಲ್ಲಿ ನಾವು ಸಲ್ಲಿಸಬೇಕಾಗುತ್ತೆ. ಸೊ ಅರ್ಜಿಯನ್ನು ಸಲ್ಲಿಸಲು ವೆಬ್ಸೈಟ್ ಲಿಂಕನ್ನು ಇಲ್ಲಿ ಕೊಟ್ಟಿರ್ತಾರೆ. ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ನೀವು ನೇರವಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೇಲೆ ಹೋದರೆ ಅಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೇರವಾಗಿ ನಿಮಗೆ ವೆಬ್ಸೈಟ್ಗೆ ಹೋಗುತ್ತೆ. ನಂತರ ಇಲ್ಲಿ ಅರ್ಹತೆ ನಾವು ಈ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಗೆ ಯಾರು ಈ ಎಕ್ಸಾಮನ್ನು ತಗೊಳ್ಳಲು ಅರ್ಹರು ಅನ್ನೋದನ್ನು ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಇಲ್ಲಿ ಸರ್ಕಾರಿ ನೌಕರರು, ಸರ್ಕಾರಿ ಸ್ವಾಮ್ಯಕ್ಕೊಳಪಟ್ಟ ನಿಗಮ, ಮಂಡಳಿ, ಸ್ಥಳೀಯ ಸಂಸ್ಥೆಗಳು, ವಿಶ್ವವಿದ್ಯಾಲಯಗಳು, ಪ್ರಾಧಿಕಾರಿಗಳ ಕಾಯಂ ನೌಕರರು ಮಾತ್ರ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ಗ್ರೂಪ್ ಟಿ ನೌಕರರು ಇಲ್ಲಿ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಗೆ ಅರ್ಜಿ ಹಾಕಲು ಅವಕಾಶ ಇರಲ್ಲ. ಮತ್ತು ಅರ್ಜಿ ಸಲ್ಲಿಸುವ ವಿಧಾನವನ್ನು ನಾನು ಮುಂದಿನ ವಿಡಿಯೋದಲ್ಲಿ ಹೇಗೆ ಅರ್ಜಿ ಸಲ್ಲಿಸೋದನ್ನು ಸವಿವರವಾಗಿ ನಾನು ವೆಬ್ಸೈಟನ್ನು ಓಪನ್ ಮಾಡಿ ತಿಳಿಸ್ಕೊಡ್ತೀನಂತೆ. ಸೊ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ನಂತರ ಬಂದರೆ ಇಲ್ಲಿ ಅಭ್ಯರ್ಥಿಗಳಿಗೆ ವಿಶೇಷ ಸೂಚನೆಗಳು. ಇಲ್ಲಿ ಇಲಾಖಾ ಪರೀಕ್ಷೆಗೆ ಅರ್ಜಿ ಸಲ್ಲಿಸುವ ಸಂಬಂಧ ಅಭ್ಯರ್ಥಿಗಳಿಗೆ ಅನುಬಂಧ 2ರಲ್ಲಿ ವಿಶೇಷ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನಾವು ಒಂದ್ಸರಿ ಅನುಬಂಧ 2ರನ್ನು ನೋಡ್ಕೊಬರೋಣ. ಇಲ್ಲಿ ಅಧಿಸೂಚನೆಯ ಪುಟ ಸಂಖ್ಯೆ 9ಕ್ಕೆ ಹೋದರೆ ನಮಗೆ ಅನುಬಂಧ 2 ಸಿಗುತ್ತೆ. ಇಲ್ಲಿ ನಾನು ಆಗಲೇ ಹೇಳಿದಂತೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಇದೆ. ಸೊ ಇಲ್ಲಿ ನೆಕ್ಸ್ಟ್ ಪಾಯಿಂಟಿಗೆ ಬಂದರೆ ಆನ್ಲೈನ್ ಅರ್ಜಿಯಲ್ಲಿ ನೀವು ಏನು ಫಿಲ್ ಮಾಡಿರ್ತೀರೋ ಅದೇ ನಿಮಗೆ ಉತ್ತೀರ್ಣದ ಪ್ರಮಾಣ ಪತ್ರದಲ್ಲಿ ಬರೋದ್ರಿಂದ ಆನ್ಲೈನಲ್ಲಿ ನೀವು ಸರಿಯಾಗಿ ನಿಮ್ಮ ಡಿಪಾರ್ಟ್ಮೆಂಟಲ್ಲಿ SR ಬುಕ್ಕಲ್ಲಿ ಹೇಗಿರುತ್ತೋ ಹಾಗೆ ನೀವು ಇಲ್ಲಿ ನಿಮ್ಮ ಡೀಟೇಲ್ಸನ್ನು ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ನಂತರ ಇಲ್ಲಿ ಬಂದರೆ ಆನ್ಲೈನ್ ಅರ್ಜಿಯಲ್ಲಿ ನೀವು ನೀಡುವ ಮಾಹಿತಿಗಳ ಆಧಾರದ ಮೇರೆಗೆ ಸದರಿ ಪರೀಕ್ಷೆಗೆ ಅವಕಾಶನ ಕಲ್ಪಿಸಲಾಗುತ್ತೆ. ತಪ್ಪು ಮಾಹಿತಿಗಳನ್ನು ನೀಡಾಗಿಲ್ಲ. ತಪ್ಪು ಮಾಹಿತಿಗಳನ್ನು ನೀವು ನೀಡಿ ಮತ್ತೆ ನೀವೇನಾದ್ರು ಸಬ್ಮಿಟ್ ಮಾಡಾದ್ಮೇಲೆ ಆಫ್ಲೈನಲ್ಲಿ ನೀವು ಅದಕ್ಕೆ ಏನಾದ್ರು ಆಯೋಗಕ್ಕೆ ಸಲ್ಲಿಸಿದ್ರೆ ಅದನ್ನು ಅದು ಪರಿಗಣಿಸಲ್ಲ. ಸೊ ಹಾಗಾಗಿ ನೀವು ತಪ್ಪು ಮಾಹಿತಿಯನ್ನು ಏನಾದರೂ ಫಿಲ್ ಮಾಡಿದರೆ ಇಲ್ಲಿ ಆಯೋಗವು ನಿಯಮಾನುಸಾರ ಶಿಸ್ತಿನ ಕ್ರಮವನ್ನು ಕೈಗೊಳ್ಬೋದು. ಸೊ ಇದನ್ನು ನೀವು ಸರಿಯಾಗಿ ಓದ್ಕೋಬೇಕಾಗುತ್ತೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂದರೆ ಒಮ್ಮೆ ನೀವು ಅರ್ಜಿಯ ಶುಲ್ಕವನ್ನು ಪಾವತಿಸಿದ ನಂತರ ಯಾವುದೇ ಸಂದರ್ಭದಲ್ಲಿ ಅದನ್ನು ಹಿಂದಿರುಗಿಸಲಾಗೋದಿಲ್ಲ ಮತ್ತು ರಿಫಂಡ್ ಮಾಡಲ್ಲ, ಅಥವಾ ಮುಂದೆ ಯಾವುದೇ ಎಕ್ಸಾಮ್ಗೂ ಅದನ್ನು ಏನು ಮಾಡಲ್ಲ, ಅಡ್ಜಸ್ಟನ್ನು ಮಾಡ್ಕೊಳ್ಳಲ್ಲ. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದರೆ ಅರ್ಜಿಯನ್ನು ನೀವು ಯಾರು ಡಿಪಾರ್ಟ್ಮೆಂಟಲ್ ಎಕ್ಸಾಮ್ಗೆ ಅರ್ಜಿನ ಸಲ್ಲಿಸಬೇಕು ಅಂತ ಅಂದ್ಕೊಂಡಿರೋ ಈಗಲೇ ಅರ್ಜಿನ ಸಲ್ಲಿಸಿ. ಸೊ ಕೊನೆ ಡೇಟ್ವರೆಗೂ ಕಾಯಬೇಡಿ, ಯಾಕಂದರೆ ಸರ್ವರ್ ಎರರ್ ಬರೋದು ಅಥವಾ ಸರ್ವರ್ ಬ್ಯುಸಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಆವಾಗ ಅರ್ಜಿಯನ್ನು ಸಲ್ಲಿಸಿಲ್ಲ ಅಂತ ಪಶ್ಚಾತ್ತಾಪ ಪಡೋದು ಬೇಡ. ನಾವು ವಾಪಸ್ ಅಧಿಸೂಚನೆಯ ಮೊದಲನೇ ಪೇಜ್ಗೆ ಹೋದರೆ ಇಲ್ಲಿ ನಂತರ ನಮಗೆ ಸಬಾರ್ಡಿನೇಟ್ ಅಂದರೆ SAS ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳುವ ಅಭ್ಯರ್ಥಿಗಳು, ಸಬಾರ್ಡಿನೇಟ್ ಅಕೌಂಟ್ಸ್ ಸರ್ವಿಸಸ್ ಅಂದರೆ ಆ ವಿಷಯಗಳನ್ನು ಆಯ್ಕೆ ಮಾಡುವ ವಿದ್ಯಾರ್ಥಿಗಳಿಗೆ ಅನುಬಂಧ 3ರಲ್ಲಿ ವಿಶೇಷ ಸೂಚನೆಯನ್ನು ಕೊಟ್ಟಿರ್ತಾರೆ. ವಿಶೇಷ ಸೂಚನೆಯನ್ನು ನೀವು ಅನುಬಂಧ 3ರಲ್ಲಿ ಗಮನಿಸಬೇಕಾಗುತ್ತೆ. ಅನುಬಂಧ 3 ಅಧಿಸೂಚನೆಯ ಪುಟ ಸಂಖ್ಯೆ 11ರಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಇಲ್ಲಿ
ಸಬಾರ್ಡಿನೇಟ್ ಅಕೌಂಟ್ ಸರ್ವಿಸ್ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳುವ ಅಭ್ಯರ್ಥಿಗಳಿಗೆ ವಿಶೇಷವಾದ ಸೂಚನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್, ನೀವು ಈ ಸೂಚನೆಗಳನ್ನು ಸರಿಯಾಗಿ ಓದ್ಕೊಂಡು ನಂತರ ಆನ್ಲೈನ್ ಅಪ್ಲಿಕೇಶನ್ ನಾವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ನಾನು ಆಗಲೇ ಹೇಳ್ದಂತೆ ಇಲ್ಲಿ ನಾವು ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಏನು ಫಿಲ್ ಮಾಡ್ತಿರೋ ಅದೇ ಫೈನಲ್ ಆಗಿರುತ್ತೆ. ಸೊ ನೀವು ಆಫ್ಲೈನಲ್ಲಿ ಅಪ್ಲಿಕೇಶನನ್ನು ಫಿಲ್ ಮಾಡೋಕ್ಕೆ ಅವಕಾಶ ಇರಲ್ಲ. ಇಲ್ಲಿ ವೆರಿ ಇಂಪಾರ್ಟೆಂಟು, ಎಸ್ ಎಸ್ ವಿಷಯಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕಡ್ಡಾಯವಾಗಿ ಅನುಬಂಧ ಬಿ ನಲ್ಲಿರುವ ವಿವರಗಳನ್ನು ಭರ್ತಿ ಮಾಡಿ ನಂತರ ಇಲಾಖಾ ಮುಖ್ಯಸ್ಥರಿಂದ ದೃಢೀಕರಿಸಿ ಆನ್ಲೈನ್ ಅರ್ಜಿಯೊಂದಿಗೆ ಅಪ್ಲೋಡ್ ಮಾಡತಕ್ಕದ್ದು. ಅನುಬಂಧ ಬಿ ಯನ್ನು ನೀವು ಇಲ್ಲಿ ಪುಟ ಸಂಖ್ಯೆ 13 ಮತ್ತು 14ರಲ್ಲಿ ನೋಡ್ಬೋದು. ಸೊ ಇದನ್ನು ಪ್ರಿಂಟ್ ತಗೊಂಡು ಅದನ್ನು ಫಿಲ್ ಮಾಡಿ ನಂತರ ಇಲಾಖಾ ಮುಖ್ಯಸ್ಥರಿಂದ ದೃಢೀಕರಿಸಿ ನಂತರ ಅದನ್ನು ಏನು ಮಾಡಿ ಇಲ್ಲಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಅಪ್ಲೋಡನ್ನು ಮಾಡಬೇಕಾಗುತ್ತೆ. ನಂತರ ಬಂದರೆ ಅಭ್ಯರ್ಥಿಯು ಆಧಾರ್ ಸಂಖ್ಯೆಯೊಂದಿಗೆ ಇಲ್ಲಿ ನಾವು ಅಪ್ಲಿಕೇಶನನ್ನು ನಾವು ಥ್ರೂ ಸೇವಾ ಸಿಂಧು ಲಾಗಿನ್ನಲ್ಲಿ ಆಗಬೇಕಾಗಿರೋದ್ರಿಂದ ನೀವು ಮತ್ತು ಡಿಜಿಲಾಕರ್ನಿಂದ ನೀವು ಏನೇ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು ಡಿಜಿಲಾಕರ್ ಮೂಲಕ ಮತ್ತು ಸೇವೆ ಸಿಂಧು ಮೂಲಕ ನೀವು ಇಲ್ಲಿ ಅರ್ಜಿ ಪ್ರೊಸೆಸ್ ನಡೆಯೋದ್ರಿಂದ ಸೊ ನೀವು ಡಿಜಿಲಾಕರ್ಗೆ ಆಧಾರನ್ನು ಕೊಟ್ಟು ನೀವೇನು ಮಾಡ್ತೀರಾ, ಲಾಗಿನ್ ಆಗಿರ್ತೀರಾ. ಮತ್ತು ನೀವು SR ಬುಕ್ಕಲ್ಲಿ ಏನು ಎಂಟರ್ ಮಾಡಿರ್ತೀರೋ ನಿಮ್ಮ ಡೀಟೇಲ್ಸು ಅದು ಮತ್ತು ಆಧಾರ್ ಎರಡು ಮ್ಯಾಚ್ ಆಗೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಇದಕ್ಕೆ ಇಲಾಖೆ ಹೊಣೆ ಆಗಿರೋದಿಲ್ಲ. ಸೊ ನಂತರ ನಾವು ವಾಪಸ್ ಅಧಿಸೂಚನೆಯ ಪುಟ 2ಕ್ಕೆ ಹೋದರೆ ಮುಂದಿನ ಸೂಚನೆಗಳು ಇಲಾಖೆ ನಡೆಸುವ ಪರೀಕ್ಷೆಗಳು ಇಲ್ಲಿ ಆಫ್ಲೈನ್ ಅಥವಾ CBT ಮೋಡ್ ಅಂದರೆ ಆನ್ಲೈನಲ್ಲಿರುತ್ತೆ. ಸೊ ಇದು ಯಾವ್ದಾರಾಗಿರ್ಬೋದು, ಹೇಗೆ ನಡೆಸೋದು ಅನ್ನೋದು ಆಯೋಗದ ಅಂತಿಮ ತೀರ್ಮಾನವಾಗಿರುತ್ತೆ. ನಂತರ ಬಂದರೆ ಆನ್ಲೈನ್ ಅರ್ಜಿ ಸಲ್ಲಿಸುವಾಗ ಸ್ಪಷ್ಟವಾದ ಇತ್ತೀಚಿನ ಭಾವಚಿತ್ರ ಮತ್ತು ಸಹಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಈಗಿನ ಪ್ರೆಸೆಂಟ್ ಏನಿದೆ ಸೊ ಆ ಫೋಟೋವನ್ನು ಮತ್ತು ಸಹಿಯನ್ನು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್ ಏನಂದರೆ ನೀವು ಇಮೇಲ್ ID ಮತ್ತು ಮೊಬೈಲ್ ಸಂಖ್ಯೆಯನ್ನು ನೀವು ರಿಜಿಸ್ಟರ್ ಆಗಬೇಕಾದ್ರೆ ಏನು ಕೊಡ್ತೀರೋ ಅದು ಎಕ್ಸಾಮ್ ಮುಗಿಯೋವರೆಗೂ ಅದು ಸಕ್ರಿಯವಾಗಿ ಇರಬೇಕಾಗುತ್ತೆ. ಯಾಕಂದರೆ ಕೆಲವೊಂದು ನೋಟಿಫಿಕೇಶನ್ಸ್ ಇರ್ಬೋದು ಅಥವಾ ಏನಾದರೂ ಮೆಸೇಜಸ್ ಬರೋದಾದರೆ ನೀವೇನು ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಅದಕ್ಕೆ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಇದು. ಇಮೇಲ್ ID ಮತ್ತು ಮೊಬೈಲ್ ಸಂಖ್ಯೆ ನೀವು ಶುರುವಿನಲ್ಲಿ ಅಪ್ಲಿಕೇಶನ್ ರಿಜಿಸ್ಟರ್ ಆಗಬೇಕಾದ್ರೆ ಏನು ಕೊಟ್ಟಿರ್ತೀರೋ ಅದು ಕಡೆಯವರೆಗೂ ಇರಬೇಕಾಗುತ್ತೆ. ಅಂದರೆ ಇಲ್ಲಿ ವಿಷಯ ಸಂಕೇತಗಳು ಮತ್ತು ಪ್ರತಿ ವಿಷಯಕ್ಕೆ ನಿಗದಿಪಡಿಸಿದ ಶುಲ್ಕದ ವಿವರಗಳನ್ನು ಇಲ್ಲಿ ಅನುಬಂಧ 4ರಲ್ಲಿ ತಿಳಿಸಲಾಗಿರುತ್ತೆ. ಅನುಬಂಧ 4 ನಮ್ಮ ಅಧಿಸೂಚನೆಯ ಪುಟ ಸಂಖ್ಯೆ 15ಕ್ಕೆ ಹೋದರೆ ನಮಗೆ ಅನುಬಂಧ 4 ಇಲ್ಲಿ ಸಿಗ್ತಾ ಹೋಗುತ್ತೆ. ಇಲ್ಲಿ ನಮಗೆ ವಸ್ತುನಿಷ್ಠ ಮತ್ತು ಇನ್ನೊಂದು ಡಿಸ್ಕ್ರಿಪ್ಟಿವ್ ಪೇಪರ್, ಎರಡು ಥರ ನಮಗೆ ಆಪ್ಷನ್ಸ್ ಇರುತ್ತೆ. ಇಲ್ಲಿ ವಸ್ತುನಿಷ್ಠ ಬಹು ಆಯ್ಕೆ ಮಾದರಿಯ ವಿಷಯ ಪತ್ರಿಕೆಗಳ ವಿಷಯ ಸಂಕೇತಗಳನ್ನು ಇಲ್ಲಿ ತಿಳಿಸಲಾಗಿದೆ. ನಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ನಾವು ಯಾವ ವಿಷಯಗಳನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದು ಇಲ್ಲಿ ನಮಗೆ ತಿಳಿಸಿರ್ತಾರೆ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದರೆ ನಾವು ಅಮೌಂಟನ್ನು ಕಟ್ತಾ ಇದ್ದೀವಿ ಅಂದ್ಬಿಟ್ಟು ನಾವು ಯಾವ ವಿಷಯಗಳನ್ನು ತಗೊಂಡು ಇಲ್ಲಿ ಅಪ್ಲಿಕೇಶನ್ನ ಸಲ್ಲಿಸೋಕ್ಕೆ ಅವಕಾಶ ಇರೋಲ್ಲ. ಇಲ್ಲಿ ನೋಡಿ 2ಕ್ಕೆ ಬಂದರೆ ವಿವರಣಾತ್ಮಕ ಮಾದರಿಯ ವಿಷಯಗಳ ಪತ್ರಿಕೆಗಳ ವಿಷಯ ಸಂಕೇತಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೀವು ನೋಡ್ಕೋಬೇಕು. ಇಲ್ಲಿ ವಿಶೇಷವಾದ ಸೂಚನೆ, ವಿವರಣಾತ್ಮಕ ಮಾದರಿಯ ಪತ್ರಿಕೆಗಳಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳು ಪ್ರಶ್ನೆ ಸಹಿತ ಉತ್ತರ ಪತ್ರಿಕೆಯಲ್ಲಿ ಯಾವುದೇ ಪತ್ರಿಕೆಯನ್ನು ಸಂಪೂರ್ಣವಾಗಿ ಆಂಗ್ಲ ಭಾಷೆ ಅಥವಾ ಸಂಪೂರ್ಣವಾಗಿ ಕನ್ನಡ ಭಾಷೆಯಲ್ಲಿ ಬರೀಬೇಕು. ನೀವು ಅರ್ಧ ಆಂಗ್ಲ ಭಾಷೆಯಲ್ಲಿ ಅಥವಾ ಅರ್ಧ ಕನ್ನಡ ಭಾಷೆಯಲ್ಲಿ ಬರೆಯೋಕ್ಕೆ ಇಲ್ಲಿ ಅವಕಾಶ ಇರೋದಿಲ್ಲ. ಮತ್ತು ಅಭ್ಯರ್ಥಿ ಪ್ರಶ್ನೆ ಸಹಿತ ಉತ್ತರ ಪತ್ರಿಕೆಯಲ್ಲಿ ಎಲ್ಲಿ ಯಾವ ಪ್ರಶ್ನೆಗೆ ನೀವು ಆನ್ಸರ್ನ ಬರೀಬೇಕು ಅನ್ನೋದನ್ನು ಸರಿಯಾಗಿ ಅಲ್ಲೇ ಬರೀಬೇಕಾಗುತ್ತೆ. ಮತ್ತು ನೀವು ಬರೀಬೇಕಾದ್ರೆ ನೋಂದಣಿ ಸಂಖ್ಯೆಯನ್ನಾಗಲಿ ಅಥವಾ ಹೆಸರು, ವಂಶಸ್ಥಿಕ್ ಈ ಥರನ್ನೆಲ್ಲ ಮಾಡಬಾರ್ದು. ಈ ಥರ ಏನಾರು ಮಾಡಿದ್ರೆ ಅದನ್ನು ದುರಾಚಾರ ಪ್ರಕರಣ ಎಂದು ಪರಿಗಣಿಸಿ ಅಭ್ಯರ್ಥಿತ್ವವನ್ನು ರದ್ದುಗೊಳಿಸುವುದಲ್ಲದೆ ಆಯೋಗವು ತೆಗೆದುಕೊಳ್ಳುವ ಶಿಸ್ತು ಕ್ರಮಕ್ಕೆ ಒಳಗಾಗಬೇಕಾಗುತ್ತದೆ. ವೆರಿ ಇಂಪಾರ್ಟೆಂಟ್, ಇದನ್ನು ನೀವು ಗಮನಿಸಬೇಕಾಗುತ್ತೆ. ನಂತರ ಬಂದರೆ ಇಲ್ಲಿ ಯಾವ ವಿಷಯಕ್ಕೆ ಯಾವ ವಿಷಯ ಸಂಕೇತ ಮತ್ತು ನಿಗದಿಪಡಿಸಲಾದ ಶುಲ್ಕವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಮಿನಿಮಮ್ 50 ರೂಪಾಯಿ ಇದೆ, ಮ್ಯಾಕ್ಸಿಮಮ್ಮು 100 ರೂಪಾಯಿ ಇದೆ. ಕೆಲವು ಸಬ್ಜೆಕ್ಟ್ಸ್ಗೆ 50 ರೂಪಾಯಿ ಇರುತ್ತೆ, ಕೆಲವು ಸಬ್ಜೆಕ್ಟ್ಸ್ಗೆ 100 ರೂಪಾಯಿ ಇರುತ್ತೆ. ಇದನ್ನು ನೀವು ಸರಿಯಾಗಿ ಗಮನಿಸ್ಕೊಳ್ಳಿ. ಸೊ ಇದು ಲಾಸ್ಟಿಗೆ ನಾವು ಪೇ ಮಾಡ್ಬೇಕಾದ್ರೆ ಇದು ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಸೊ ವಾಪಸ್ ನಾವು ಅಧಿಸೂಚನೆಯ 2ನೇ ಪೇಜ್ಗೆ ಹೋಗೋಣ. ಸೊ 2ನೇ ಪೇಜ್ಗೆ ಹೋದರೆ ಇಲ್ಲಿ ನಂತರ 6ನೇ ಪಾಯಿಂಟಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ಕೊಟ್ಟಿದ್ದಾರೆ ಮತ್ತು ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಪರೀಕ್ಷಾ ಕೇಂದ್ರಗಳು ಮತ್ತು ವೇಳಾಪಟ್ಟಿ ಆಲ್ರೆಡಿ ಡಿಸೈಡ್ ಆಗಿದೆ. ವೇಳಾಪಟ್ಟಿಯಾಗಲೇ ಕೊಟ್ಟಿದ್ದಾರೆ ಯಾವ ಡೇಟು ಯಾವ ಟೈಮಿಂಗ್ಸ್ ಅಂತ. ಸೊ ಇದನ್ನು ಅನುಬಂಧ 5ರಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಅನುಬಂಧ 5ಅನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. 5 ಅಧಿಸೂಚನೆಯ 22ನೇ ಪೇಜಲ್ಲಿ ಸಿಗುತ್ತೆ. ಇಲ್ಲಿ ನಮಗೆ ಅನುಬಂಧ 5ರಲ್ಲಿ ಇಲಾಖೆ ಪರೀಕ್ಷೆಗಳನ್ನು 3 ಹಂತದಲ್ಲಿ ನಡೆಸಲಾಗುತ್ತೆ. ಒಂದು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ, ದ್ವಿತೀಯವಾಗಿ ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಬೆಳಗಾವಿ, ಕಲಬುರಗಿ
ಕೇಂದ್ರಗಳಿದೆ, ಅಂದರೆ ಡಿವಿಷನ್ ಸೆಂಟ್ರಲ್ ನಡೆಸುತ್ತೆ. ತೃತೀಯ ಹಂತ ಬೆಂಗಳೂರು ಕೇಂದ್ರಗಳಲ್ಲಿ ಮಾತ್ರ ನಡೆಸಲಾಗುತ್ತೆ. ಇಲ್ಲಿ ಎಲ್ಲ ಟೈಮ್ ಟೇಬಲ್ ಫಿಕ್ಸ್ ಆಗಿರೋದ್ರಿಂದ ಇಲ್ಲಿ ಮೊದಲು ನೋಡ್ಕೊಳ್ಳಿ. ಫಸ್ಟು ಪ್ರಥಮ ಹಂತದಲ್ಲಿ ನಡೆಯುವ ಪರೀಕ್ಷಾ ಕೇಂದ್ರಗಳು, ನಂತರ ದ್ವಿತೀಯ ಹಂತದಲ್ಲಿ ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ ಮತ್ತು ಶಿವಮೊಗ್ಗದಲ್ಲಿ ನಡೆಯುತ್ತೆ. ಎಲ್ಲೆಲ್ಲಿ ಅವಲಂಬಿತ ಕೇಂದ್ರಗಳು ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಸೊ ನಂತರ ತೃತೀಯ ಹಂತದಲ್ಲಿ ಬೆಂಗಳೂರು ಕೇಂದ್ರದಲ್ಲಿ ಮಾತ್ರ ನಡೆಯುತ್ತೆ. ಪ್ರಥಮ ಹಂತದಲ್ಲಿ ಪರೀಕ್ಷೆಗಳು 9/5/2026ರಿಂದ 11/5/2026ರವರೆಗೆ ನಡೆಯುತ್ತೆ. ಇಲ್ಲಿ ಟೈಮ್ ಟೇಬಲನ್ನು ನೀವು ಸರಿಯಾಗಿ ಗಮನಿಸ್ಕೊಳ್ಳಿ. ನಿಮ್ಮ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವ ವಿಷಯಗಳಿಗೆ ಯಾವತ್ತಿದೆ, ಯಾವುದು ಡೇಟನ್ನು ಈಗಲೇ ನೋಟ್ ಮಾಡಿಕೊಂಡು ಇಟ್ಕೊಳ್ಳಿ. ದ್ವಿತೀಯ ಹಂತದ ಪರೀಕ್ಷೆಗಳು ಇಲ್ಲಿ 13ರಿಂದ 22 ಮೇ 2026ರಂದು ನಡೆಯುತ್ತೆ. ಇದು ಕೂಡ ಫಿಕ್ಸ್ ಆಗಿರೋದ್ರಿಂದ ನಿಮ್ಮ ಡಿಪಾರ್ಟ್ಮೆಂಟಲ್ ಎಕ್ಸಾಮ್ ಅಂದರೆ ಯಾವ ವಿಷಯಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಯಾವ ವಿಷಯಗಳು ಯಾವತ್ತಿದೆ ಅನ್ನೋದನ್ನು ಇಲ್ಲಿ ನೋಟ್ ಮಾಡಿಕೊಂಡು ನೀವು ಇಟ್ಕೋಬೋದು. ಸೊ ನಂತರ ಬಂದರೆ ಇಲ್ಲಿ ತೃತೀಯ ಹಂತದ ಪರೀಕ್ಷೆಗಳು 25/5/2026ರಿಂದ 31/5/2026ರವರೆಗೆ ನಡೆಯುತ್ತೆ. ಇದು ಬೆಂಗಳೂರು ಕೇಂದ್ರದಲ್ಲಿ ಮಾತ್ರ ನಡೆಯುತ್ತೆ. ಸೊ ಇದರ ಟೈಮ್ ಟೇಬಲನ್ನು ನಾವು ಇಲ್ಲಿ ಗಮನಿಸ್ಕೋಬೋದು. ಸೊ ನಿಮಗೆ ಯಾವ ವಿಷಯಗಳಿಗೆ ನೀವು ಅಪ್ಲಿಕೇಶನ್ ಆಗ್ತೀರ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಆ ಅಪ್ಲಿಕೇಶನ್ಗೆ, ಸೊ ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಟೈಮ್ ಟೇಬಲನ್ನು ನೋಡಿಕೊಂಡು ನೀವು ಡೇಟನ್ನು ಇಲ್ಲಿ ಗಮನಿಸ್ಕೋಬೋದು. ಸೊ ಮತ್ತು ವಾಪಸ್ ನಾವು ನೋಟಿಫಿಕೇಷನ್ನ 2ನೇ ಪುಟಕ್ಕೆ ಹೋಗೋಣ. ಇಲ್ಲಿ 2ನೇ ಪುಟದಲ್ಲಿ ನಾವು ಪರೀಕ್ಷಾ ಕೇಂದ್ರಗಳು ಮತ್ತು ವೇಳಾಪಟ್ಟಿಯನ್ನು ತಿಳ್ಕೊಂಡಿದ್ದೀವಿ. 3ನೇ ಪುಟಕ್ಕೆ ಹೋದರೆ ಪಠ್ಯಕ್ರಮಗಳ ಬಗ್ಗೆ ಅನುಬಂಧ 6ರಲ್ಲಿ ತಿಳಿಸಿರ್ತಾರೆ. ಒಟ್ಟು ಬಹು ಆಯ್ಕೆ ಮಾದರಿಯ 99 ಪ್ರಶ್ನೆ ಪತ್ರಿಕೆಗಳು, ನಂತರ ವಿವರಣಾತ್ಮಕ ಮಾದರಿಯ ಒಟ್ಟು 19 ಪತ್ರಿಕೆಗಳಿಗೆ ಪರೀಕ್ಷೆ ನಡೆಸಲಾಗುತ್ತಿದ್ದು ಅನುಬಂಧ 6ರಲ್ಲಿ ತಿಳಿಸಲಾಗಿದೆ. 6 ಇಲ್ಲಿ ಅಧಿಸೂಚನೆಯ 33ನೇ ಪುಟ ಸಿಗುತ್ತೆ. ಇಲ್ಲಿ ಪಠ್ಯಕ್ರಮದ ಬಗ್ಗೆ ಸವಿವರವಾಗಿ ಇಲ್ಲಿ ತಿಳಿಸಿದ್ದಾರೆ. ಸೊ ಪಠ್ಯಕ್ರಮ, ನಂತರ ಇಲ್ಲಿ ಕನ್ನಡ ಭಾಷಾ ವಿಷಯದ ಪಠ್ಯಕ್ರಮ ವಿಷಯ ಸಂಖ್ಯೆ 72 ಮತ್ತು ವಿಷಯ ಸಂಖ್ಯೆ 47, ಅಂದರೆ ವಿಷಯ ಸಂಖ್ಯೆ 72 ಅಖಿಲ ಭಾರತ ಸೇವಾ ಅಧಿಕಾರಿ ಅಭ್ಯರ್ಥಿಗಳು ತೇರ್ಗಡೆಯಾಗಬೇಕಾಗಿರುವ ಕನ್ನಡ ಭಾಷಾ ಇಲಾಖೆ ಪರೀಕ್ಷೆಗೆ ಸಂಬಂಧಿಸಿದಂತೆ ಸರ್ಕಾರದ ಆದೇಶ 12/7/1975 ಪ್ರಕಾರ 10ನೇ ತರಗತಿ ಕನ್ನಡ ದ್ವಿತೀಯ ಮತ್ತು ತೃತೀಯ ಭಾಷಾ ಪುಸ್ತಕ ತಿಳಿಗನ್ನಡ 6 ಎಂಬ ಪುಸ್ತಕವನ್ನು ನಿಗದಿಪಡಿಸಿದೆ. ನಂತರ ವಿಷಯ ಸಂಖ್ಯೆ 47 ಬಗ್ಗೆ ಹೇಳ್ಕೊಟ್ಟಿದ್ದಾರೆ. ಸೊ ನಂತರ ಪಠ್ಯ ಪುಸ್ತಕಗಳು ನಾವು ಯಾವುದು ರೆಫರ್ ಮಾಡಬೇಕು ಅನ್ನೋದನ್ನು ಕೂಡ ಇಲ್ಲಿ ಅನುಬಂಧ 4ರಲ್ಲಿ ತಿಳಿಸಲಾಗಿದೆ. ಸೊ ಅಗೇನ್ ಗೋ ಬ್ಯಾಕ್ ಟು ನೋಟಿಫಿಕೇಷನ್. ಇಲ್ಲಿ ಪೇಜ್ ನಂಬರ್ 3ರಲ್ಲಿ ವಿನಾಯಿತಿಯನ್ನು ಅನುಬಂಧ 7ರಲ್ಲಿ ತಿಳಿಸಿದ್ದಾರೆ. ಅಂದರೆ ಕೆಲವೊಂದು ನಮ್ಮ ವಿದ್ಯಾರ್ಹತೆ ಮತ್ತು ಕೆಲವೊಂದು ವಿಷಯಗಳಿಗೆ ಸಂಬಂಧಪಟ್ಟ ಎಕ್ಸಾಮ್ಷನ್ಸ್ ಇರುತ್ತೆ. ಸೊ ಆ ಎಕ್ಸಾಮ್ಷನ್ ಅನುಬಂಧ 7ರಲ್ಲಿ ಕೊಟ್ಟಿದ್ದಾರೆ. ಅಧಿಸೂಚನೆಯ 35ನೇ ಪುಟಕ್ಕೆ ಹೋದರೆ ನಮಗೆ ಅನುಬಂಧ 7 ಸಿಗುತ್ತೆ. ಇಲ್ಲಿ ವಿನಾಯಿತಿ ವಿವರಗಳನ್ನು ಅರ್ಜಿಗಳಲ್ಲಿ ನಮೂದಿಸುವ ಬಗ್ಗೆ. ಸೊ ಇಲ್ಲಿ ನಿಯಮಾನುಸಾರ ಹಿಂದಿನ 2 ವರ್ಷಗಳ ಅವಧಿಯಲ್ಲಿ ಇಲಾಖಾ ಪರೀಕ್ಷೆಗಳಲ್ಲಿ ಅಭ್ಯರ್ಥಿಗಳು ಗಳಿಸಿರುವ ಅಂಕಗಳ ಆಧಾರದ ಮೇರೆಗೆ ಹಾಗೂ ಅಭ್ಯರ್ಥಿಗಳು ಹೊಂದಿರುವ ಶೈಕ್ಷಣಿಕ ವಿದ್ಯಾರ್ಹತೆ ಮೇರೆಗೆ ಕೆಲವು ವಿಷಯಗಳ ವಿನಾಯಿತಿಯನ್ನು ನೀಡಲು ಅವಕಾಶವನ್ನು ಕಲ್ಪಿಸಿದ್ದಾರೆ. ಇದನ್ನು ನೀವು ಅನುಬಂಧ 7ನ್ನು ನಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಏನು ವಿನಾಯಿತಿ ಇದೆ ಅನ್ನೋದನ್ನು ಸರಿಯಾಗಿ ಓದ್ಕೊಂಡು, ಸೊ ಯಾವುದಕ್ಕೆ ವಿನಾಯಿತಿ ಇದೆ ಅನ್ನೋದನ್ನು ನೀವು ಸರಿಯಾಗಿ ಓದ್ಕೊಂಡು ಅಲ್ಲಿ ಆನ್ಲೈನಲ್ಲಿ ಅಪ್ಲಿಕೇಶನ್ನ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ನಾವು ಆಫ್ಲೈನ್ಗೆ ಯಾವುದೇ ಅವಕಾಶ ಇರಲ್ಲ. ಸೊ ಆನ್ಲೈನಲ್ಲಿ ಫಿಲ್ ಮಾಡಬೇಕಾದ್ರಿಂದ ಪ್ರತಿಯೊಂದನ್ನು ನೀವು ಸರಿಯಾಗಿ ಓದ್ಕೋಬೇಕು. ವಿಶೇಷ ಸೂಚನೆಯಲ್ಲಿ ವಿನಾಯಿತಿ ಪಡೆದ ಪತ್ರಿಕೆಗಳ ವಿವರಗಳನ್ನು ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸದಿದ್ದಲ್ಲಿ ವಿನಾಯಿತಿ ಕೋರಿಕೆಯನ್ನು ಪರಿಗಣಿಸುವುದಿಲ್ಲ. ಸೊ ನಂತರ ವಿದ್ಯಾರ್ಹತೆಗೆ ಸಂಬಂಧಪಟ್ಟಂತೆ ನೀಡಲಾಗುವ ವಿನಾಯಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ತಮ್ಮ ವಿದ್ಯಾರ್ಹತೆಗಳು ಏನು, ಆ ವಿದ್ಯಾರ್ಹತೆಗೆ ಯಾವ ಸಬ್ಜೆಕ್ಟಿಗೆ ವಿನಾಯಿತಿ ಇದೆ ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ಕೊಂಡು ನೀವು ಅದನ್ನು ಆನ್ಲೈನಲ್ಲಿ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ವಿಶೇಷ ಸೂಚನೆಗಳನ್ನು ನೀವು ಸರಿಯಾಗಿ ಇಲ್ಲಿ ನೀವು ಓದ್ಕೋಬೇಕು. ಸೊ ನಂತರ ಇಲ್ಲಿ ಕೆಳಗೆ ಬಂದರೆ ಅದರ್ ಎಕ್ಸಾಮ್ಷನ್ಸ್, ಇತರ ವಿನಾಯಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಇತರ ವಿನಾಯಿತಿಗಳನ್ನು ಕೂಡ ನೀವು ಇಲ್ಲಿ ಗಮನಿಸ್ಕೊಂಡು ನಾವಿಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದರೆ, ನಾವು ಆಫ್ಲೈನಲ್ಲಿ ಅಪ್ಲಿಕೇಶನ್ ಆಗೋಕ್ಕೆ ಅಥವಾ ಆಫ್ಲೈನಲ್ಲಿ ನಾವು ರಿಕ್ವೆಸ್ಟ್ ಕೊಡೋಕ್ಕೆ ಇಲ್ಲಿ ಯಾವುದೇ ಅವಕಾಶ ಇಲ್ಲದಿರೋದ್ರಿಂದ ನೀವು ಈ ಅನುಬಂಧವನ್ನು ಸರಿಯಾಗಿ ಓದ್ಕೊಂಡು ಯಾವುದಕ್ಕೆ ವಿನಾಯಿತಿ ಇದೆ ಅನ್ನೋದನ್ನು ಆನ್ಲೈನ್ ಅಪ್ಲಿಕೇಶನಲ್ಲಿ ನೀವು ಯಾವ ಅಂಕಣದಲ್ಲಿ ಅಂದರೆ ಎಲ್ಲಿ ನೀವು ಅಪ್ಲೈ ಮಾಡಬೇಕು ಅದನ್ನು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇಲ್ಲಾಂದರೆ ಅದನ್ನು ನೀವು ಯಾವ್ದಾದ್ರು ಎಕ್ಸಾಮಿಷನ್ಸ್ ಇದ್ದರೆ ಅದನ್ನು ಪರಿಗಣಿಸಲು ಇಲ್ಲಿ ಆಗಲ್ಲ ಅಂತ ಕರೆಕ್ಟಾಗಿ ಇಲ್ಲಿ ಹೇಳಿದ್ದಾರೆ. ಸೊ ನಂತರ ವಾಪಸ್ ಅಧಿಸೂಚನೆ 3ನೇ ಪೇಜ್ಗೆ ಹೋದರೆ ಇಲ್ಲಿ ಅಂಗವಿಕಲ ಅಭ್ಯರ್ಥಿಗಳನ್ನು ಕುರಿತು ಸರ್ಕಾರ ಆದೇಶ ಸಂಖ್ಯೆ 2021/11/2 ಮತ್ತು 23/1/2023ರಂತೆ ಅಂಗವಿಕಲ ನಿಯಮಗಳನ್ವಯ ಪರೀಕ್ಷೆ ಬರೆಯಲು ದೈಹಿಕ ಅಸಮರ್ಥತೆ ಹೊಂದಿರುವ ಅಭ್ಯರ್ಥಿಗಳಿಗೆ ಆಯೋಗವು ಇಲಾಖಾ ಪರೀಕ್ಷೆ ಬರೆಯಲು ಅವಕಾಶವನ್ನು ಕಲ್ಪಿಸಿದೆ. ದೈಹಿಕ ಅಸಮರ್ಥತೆಯುಳ್ಳ
ಅಸಮರ್ಥತೆಯುಳ್ಳ ಅಭ್ಯರ್ಥಿಗಳು ಲಿಪಿಕಾರರ ಸಹಾಯದೊಂದಿಗೆ ಪರೀಕ್ಷೆಗೆ ಹಾಜರಾಗುವ ಕುರಿತಾದ ಮಾಹಿತಿಯನ್ನು ಅನುಬಂಧ 8ರಲ್ಲಿ ನೀವು ಗಮನಿಸ್ಕೋಬೋದು. ಅನುಬಂಧ 8 ಅಧಿಸೂಚನೆಯ 48ನೇ ಪುಟದಲ್ಲಿ ನೀವು ಕಾಣ್ತಾ ಹೋಗ್ಬೋದು. ಸೊ ಯಾರು ಲಿಪಿಕಾರರ ಸಹಾಯವನ್ನು ಪಡೆದಿದ್ದೀರಾ, ಸೊ ಅನುಬಂಧ 8 ನೀವು ಸರಿಯಾಗಿ ಇಲ್ಲಿ ಓದ್ಕೊಂಡು ಆನ್ಲೈನ್ನಲ್ಲಿ ನೀವು ಅಪ್ಲೈಯನ್ನು ಮಾಡಬೇಕಾಗುತ್ತೆ. ಸೊ ನೀವು ಆನ್ಲೈನೆಲ್ಲ ಅಪ್ಲೈ ಮಾಡಿಲ್ಲ, ನಂತರ ನಾನು ಆನ್ಲೈನಲ್ಲಿ ಆಫ್ಲೈನಲ್ಲಿ ಹೋಗಿ ಸಲ್ಲಿಸ್ತೀನಿ ಅಂದರೆ ಅದಕ್ಕೆ ಆಯೋಗ ಅವಕಾಶವನ್ನು ಮಾಡ್ಕೊಳ್ಳಲ್ಲ. ಸೊ ನೀವೇನು ಆನ್ಲೈನಲ್ಲಿ ಅಪ್ಲಿಕೇಶನ್ನ ಫಿಲ್ ಮಾಡ್ತೀರೋ ಅದೇ ಏನಾಗಿರುತ್ತೆ, ಫೈನಲ್ ಆಗಿರುತ್ತೆ. ನಂತರ ಅಧಿಸೂಚನೆಯ 3ನೇ ಪೇಜ್ಗೆ ಬಂದರೆ ಕನ್ನಡ ಭಾಷೆಯನ್ನು ಕುರಿತು ಹೇಳಿದರೆ ಅಖಿಲ ಭಾರತ ಸೇವೆಗಳ IAS IPS ಮತ್ತು IFS ಅಭ್ಯರ್ಥಿಗಳು ಇಲ್ಲಿ ವಿಷಯ ಸಂಕೇತ 72 ಆಯ್ಕೆ ಮಾಡ್ಕೋಬೇಕು. ಇನ್ನು ಉಳಿದ ಅಭ್ಯರ್ಥಿಗಳು ವಿಷಯ ಸಂಕೇತ 47 ಆಯ್ಕೆ ಮಾಡ್ಕೋಬೇಕು. ಸೊ ಇದರ ಸಂಬಂಧವಾಗಿ ಅನುಬಂಧ 8ರಲ್ಲಿ ತಿಳಿಸ್ತಿದೆ, ಅನುಬಂಧ 9ರಲ್ಲಿ ತಿಳಿಸ್ತಾರೆ. ಅನುಬಂಧ 9 ಅಧಿಸೂಚನೆಯ 59ನೇ ಪುಟದಲ್ಲಿ ಸಿಗುತ್ತೆ. ಇಲ್ಲಿ ನೀವು ಕನ್ನಡ ಭಾಷಾ ಪರೀಕ್ಷೆಯನ್ನು ನೀವು ಯಾವ ಸಂಕೇತಗಳನ್ನು ಆಯ್ಕೆ ಮಾಡ್ಕೋಬೇಕಿರೋದನ್ನು ಸವಿವರವಾಗಿ ತಿಳಿಸಿದರೆ ಇದನ್ನು ಸರಿಯಾಗಿ ಓದ್ಕೊಂಡು ನೀವು ಆನ್ಲೈನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ನಂತರ ಗೋ ಬ್ಯಾಕ್ ಟು ಪೇಜ್ ನಂಬರ್ 3. ಇಲ್ಲಿ ನೆಕ್ಸ್ಟು ನೂತನ ಅಥವಾ ಇತ್ತೀಚಿನ ತಿದ್ದುಪಡಿಗಳನ್ನು ಅನುಬಂಧ 10ರಲ್ಲಿ ಕೊಟ್ಟಿದ್ದಾರೆ. ಅಂದರೆ ಕೆಲವೊಂದು ಅಮೆಂಡ್ಮೆಂಟ್ಸ್ಗಳಿರುತ್ತೆ, ಈಗ ರೀಸೆಂಟಾಗಿ ಆಗಿರೋ ಅಮೆಂಡ್ಮೆಂಟ್ಸ್ಗಳು. ಇದು ಅನುಬಂಧ 10 ಪೇಜ್ ನಂಬರ್ 61ರಲ್ಲಿ ಸಿಗುತ್ತೆ. ಈ ಅಮೆಂಡ್ಮೆಂಟ್ಗಳನ್ನು ಅಥವಾ ತಿದ್ದುಪಡಿಗಳನ್ನು ನೀವು ಸರಿಯಾಗಿ ಓದ್ಕೊಂಡು ಆನ್ಲೈನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ನೀವು ಓದ್ಕೊಂಡು ಇಲ್ಲಿ ಏನು ಮಾಡಬೇಕಾಗುತ್ತೆ, ಅಮೆಂಡ್ಮೆಂಟ್ಗಳನ್ನು ನಂತರ ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಸೊ ಈಗ ಪೇಜ್ ನಂಬರ್ 4 ಹೋಗೋಣ. ಈಗ ಅಮೆಂಡ್ಮೆಂಟ್ಗಳಾಗಿದೆ. ನಂತರ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡುವ ವಿಧಾನ. ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡುವ ವಿಧಾನವನ್ನು ಯಾವಾಗ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡೋಕ್ಕೆ ಅವಕಾಶವನ್ನು ಕೊಡ್ತಾರೆ ಆಗ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಸವಿವರವಾಗಿ. ಸೊ ಇದರ ಸಂಬಂಧವಾಗಿ ಅನುಬಂಧ 11ರಲ್ಲಿ ತಿಳಿಸಲಾಗಿದೆ ಹೇಗೆ ಅನ್ನೋ ಪ್ರೊಸೀಜರ್ ಅಷ್ಟೇ. ಸೊ ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಂತೆ. ಸೊ ಮುಂದಕ್ಕೆ ಹೋದರೆ ಪ್ರಮಾಣ ಪತ್ರಗಳ ನೈಜತೆಯ ಬಗ್ಗೆ ಅನುಬಂಧ 12ರಲ್ಲಿ ತಿಳಿಸಲಾಗಿದೆ. 12 ನೀವು ಅಧಿಸೂಚನೆಯ ಪುಟ ಸಂಖ್ಯೆ 66ರಲ್ಲಿ ನೋಡ್ಬೋದು. ಇಲ್ಲಿ ಉತ್ತೀರ್ಣದ ಪ್ರಮಾಣ ಪತ್ರ ಡೌನ್ಲೋಡ್ ಮಾಡಿಕೊಳ್ಳುವ ವಿಧಾನವನ್ನು ಮೊದಲಿಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣತೆ ಹೊಂದಿರುವ ಅಭ್ಯರ್ಥಿಗಳು ಉತ್ತೀರ್ಣ ಪ್ರಮಾಣ ಪತ್ರಗಳನ್ನು ಆಯೋಗದ ವೆಬ್ಸೈಟ್ನಲ್ಲಿ ನೀವು ಪಡಿಬೋದು. ಸೊ ಇಲ್ಲಿ ನಾವು ಡಿಜಿಲಾಕರ್ ಮೂಲಕವೇ ನಾವು ಪಡಿಬೇಕಾಗೋದ್ರಿಂದ ಆಧಾರ್ ಸಂಖ್ಯೆಯನ್ನು ಜೋಡಿಸಿ ನಂತರ ನೋಂದಣಿ ಸಂಖ್ಯೆಯನ್ನು ಯೂಸರ್ ನೇಮ್ ಆಗಿ ಮತ್ತು ಪಾನ್ ಕಾರ್ಡನ್ನು ನಮೂದಿಸಿ ನಂತರ ಉಪಯೋಗಿಸಿ ಅದರ ಪ್ರಮಾಣ ಪತ್ರಗಳನ್ನು ಪಡೆಯಬಹುದು. ಸೊ ಮತ್ತು ಉತ್ತೀರ್ಣತಾ ಪ್ರಮಾಣ ಪತ್ರಗಳ ನೈಜತೆ ಬಗ್ಗೆಯೂ ಇಲ್ಲಿ ಈ ಪ್ಯಾರದಲ್ಲಿ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಅಂಕಪಟ್ಟಿಯನ್ನು ಡೌನ್ಲೋಡ್ ಮಾಡಿಕೊಳ್ಳೋ ವಿಧಾನವನ್ನು ನಾನು ಲಾಸ್ಟಿಗೆ ಯಾವಾಗ ಅಂಕಪಟ್ಟಿಯನ್ನು ಡೌನ್ಲೋಡ್ ಮಾಡಿಕೊಳ್ಳೋ ವಿಧಾನವನ್ನು ಬಿಡ್ತಾರೋ ಆಗ ನಾನು ಒಂದ್ಸಲಿ ವಿಡಿಯೋ ಮಾಡಿ ತೋರಿಸ್ತೇನಂತೆ. ಸೊ ಇಲ್ಲಿ ನಾವು ಸಂಪೂರ್ಣವಾಗಿ ಸೇವಾ ಸಿಂಧು ಮೂಲಕ ನಾವು ಅಪ್ಲಿಕೇಶನ್ ಮತ್ತು ಹಾಕೋದ್ರಿಂದ ನಂತರ ನಾವು ಡಿಜಿಲಾಕರಲ್ಲಿ ನಾವು ಏನು ಮಾಡಬೇಕಾಗುತ್ತೆ, ಅಂಕಪಟ್ಟಿಯನ್ನು ಡೌನ್ಲೋಡನ್ನು ಮಾಡ್ಕೋಬೇಕಾಗುತ್ತೆ. ಸೊ ಅಗೇನ್ ವಿಲ್ ಗೋ ಬ್ಯಾಕ್ ಟು ಪೇಜ್ ನಂಬರ್ 4. ಇಲ್ಲಿ ಅಂಕಗಳ ಮರು ಎಣಿಕೆಯ ಕುರಿತು. ಅಂಕಗಳ ಮರು ಎಣಿಕೆಯ ಕುರಿತು ಇಲಾಖಾ ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಂಡ ನಂತರ ಮರು ಮೌಲ್ಯಮಾಪನಕ್ಕೆ ಅವಕಾಶ ಇರುವುದಿಲ್ಲ. ಆದರೆ 19 ವಿವರಣಾತ್ಮಕ ಮಾದರಿಯ ಉತ್ತರ ಪತ್ರಿಕೆಗಳಿಗೆ ಸಂಬಂಧಿಸಿದಂತೆ ಅಂಕಗಳ ಮರು ಎಣಿಕೆಗೆ ಅವಕಾಶವನ್ನು ನೀಡಲಾಗಿದೆ. ಇದರ ಸಂಬಂಧವಾಗಿ ಅಂಕಗಳ ಮರು ಎಣಿಕೆ ಕುರಿತು ಅನುಬಂಧ 13ರಲ್ಲಿ ತಿಳಿಸಲಾಗಿದೆ. ಅನುಬಂಧ 13 ನಮ್ಮ ಅಧಿಸೂಚನೆಯ ಪುಟ ಸಂಖ್ಯೆ 67ರಲ್ಲಿ ಸಿಗುತ್ತೆ. ಇಲ್ಲಿ ನಮಗೆ ಅಂಕಗಳ ಮರು ಎಣಿಕೆಗೆ ಅರ್ಜಿ ಸಲ್ಲಿಸುವ ವಿಧಾನವನ್ನು ಇಲ್ಲಿ ತಿಳಿಸಲಾಗಿದೆ. ಇಲ್ಲಿ ವಿವರಣಾತ್ಮಕ ವಿಷಯಗಳ ಅಂಕಗಳ ಮರು ಎಣಿಕೆ ಮಾತ್ರ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶ ಇರೋದ್ರಿಂದ ನೀವು ₹100 ಶುಲ್ಕದೊಂದಿಗೆ ಏನು ಮಾಡಬೇಕಾಗುತ್ತೆ, ಅಂಕಗಳ ಮರು ಎಣಿಕೆಗೆ ಸಲ್ಲಿಸಬೇಕಾಗುತ್ತೆ. ಆಫ್ಲೈನ್ ಮೂಲಕ ಅಂಕಗಳ ಮರು ಎಣಿಕೆಗೆ ಅವಕಾಶ ಇರುವುದಿಲ್ಲ. ಏನು ಸಲ್ಲಿಸಿದ್ರೆ ಅದನ್ನು ಪರಿಗಣಿಸುವುದಿಲ್ಲ. ಆನ್ಲೈನ್ ಮೂಲಕನೇ ನಾವು ಇಲ್ಲಿ ಅಂಕಗಳ ಮರು ಎಣಿಕೆಗೆ ನಿಗದಿತ ಶುಲ್ಕದೊಂದಿಗೆ ಮನವಿ ಸಲ್ಲಿಸಿದರೆ ಮಾತ್ರ ಅಂತಹ ಅಭ್ಯರ್ಥಿಗಳನ್ನು ಪರಿಗಣಿಸಲಾಗುವುದು. ಪಾಯಿಂಟ್ನಲ್ಲಿ ಸಹಾಯವಾಣಿ ಹೆಚ್ಚಿನ ಮಾಹಿತಿಗೆ ಅಭ್ಯರ್ಥಿಗಳು ಸಂಪರ್ಕಿಸಬಹುದಾದ ದೂರವಾಣಿ ಸಂಖ್ಯೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ, ಇದನ್ನು ಗಮನಿಸ್ಕೊಳ್ಳಿ. ಸೊ ದುರ್ವರ್ತನೆ ಬಗ್ಗೆ ಇಲ್ಲಿ ಈ ಪ್ಯಾರದಲ್ಲಿ ಕೊಟ್ಟಿದ್ದಾರೆ. ನಂತರ ವಿಶೇಷ ಸೂಚನೆಗಳು, ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರದಲ್ಲಿ ಮೇಲ್ವಿಚಾರಕರು ಅಥವಾ ಸಂವೀಕ್ಷಕರು ನೀಡುವ ಸೂಚನೆಗಳನ್ನು ತಪ್ಪದೇ ಪಾಲಿಸುವುದು, ತಪ್ಪಿದಲ್ಲಿ ಅದರ ದುರ್ವರ್ತನೆಯಾಗಿ ಪರಿಗಣಿಸಲಾಗುವುದು ಮತ್ತು ಈ ಬಗ್ಗೆ ಶಿಸ್ತಿನ ಕಾರ್ಯವಿಧಾನಗಳಿಗೆ ಒಳಪಡಿಸಲಾಗುವುದು. ಸೊ ಈ ವಿಡಿಯೋದಲ್ಲಿ ನಾವು 2026ರ ಪ್ರಥಮ ಅಧಿವೇಶನದ ಡಿಪಾರ್ಟ್ಮೆಂಟಲ್ ಎಕ್ಸಾಮನ್ನು
ಎಕ್ಸಾಮ್ ನೋಟಿಫಿಕೇಷನನ್ನು ಸಂಪೂರ್ಣವಾಗಿ ಸರಳವಾಗಿ ತಿಳಿಸೋಕ್ಕೆ ನಾನು ಇಲ್ಲಿ ಪ್ರಯತ್ನವನ್ನು ಪಟ್ಟಿದ್ದೇನೆ. ನೀವು ಇನ್ನು ಸವಿವರವಾಗಿ ನೀಟಾಗಿ ಓದ್ಕೊಂಡು ಆನ್ಲೈನ್ ಅಪ್ಲಿಕೇಶನಲ್ಲಿ ನೀವು ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟ್, ಇಲ್ಲಿ ಆಫ್ಲೈನ್ಗೆ ಯಾವುದೇ ಅವಕಾಶ ಇರಲ್ಲ. ನೀವೇನೇ ಕ್ಲೈಮ್ ಮಾಡಬೇಕು, ಏನೇ ಎಕ್ಸಾಮ್ಷನ್ಸ್ ಏನೇ ಇದ್ರೂ ಕೂಡ ನೀವು ಆನ್ಲೈನಲ್ಲೇ ಅಪ್ಲೈ ಮಾಡಬೇಕಾದ್ರಿಂದ ನೀವು ನೋಟಿಫಿಕೇಷನ್ನ ಕ್ಲಿಯರಾಗಿ ತಿಳ್ಕೊಬೇಕಾಗತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.